ಇನ್ನು ನಿಜವಾಗ್ಲೂ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಯಾರು ಅಂತಂದರೆ ಅದು ನಮ್ಮ ಕರ್ನಾಟಕ ಪೊಲೀಸರು. ಯಾಕೆಂತಂದರೆ ಕರ್ನಾಟಕ ಪೊಲೀಸ್ ನಮ್ಮನ್ನು ಅರೆಸ್ಟ್ ಮಾಡು ನೋಡಿ ಅಂತ ಕೆಲ ಡ್ರಗ್ ಪೆಡ್ಲರ್ಗಳು ಕರ್ನಾಟಕ ಪೊಲೀಸರಿಗೆ ಒಂದು ಸವಾಲನ್ನು ಹಾಕಿದರು. ಚಾಲೆಂಜ್ ತೆಗೆದುಕೊಂಡಂತಹ ಪೊಲೀಸರು ಇಮಿಡಿಯೇಟ್ಲಿ ಒಂದಲ್ಲ ಎರಡಲ್ಲ 4 ಜನ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿ ಅವರ ಸೊಕ್ಕನ್ನು ಮುರಿದಿದ್ದಾರೆ. ಎಸ್, ಕರ್ನಾಟಕ ಪೊಲೀಸ್ ನಮ್ಮನ್ನು ಅರೆಸ್ಟ್ ಮಾಡಿ ನೋಡಿ ಅಂತ ಪೆಡ್ಲರ್ಗಳು ಚಾಲೆಂಜನ್ನು ಮಾಡಿದರು. ಕರ್ನಾಟಕ ಪೊಲೀಸರಿಗೆ ನೇರ ಚಾಲೆಂಜ್ ಹಾಕಿದಂತಹ ಡ್ರಗ್ ಪೆಡ್ಲಾರ್ಗಳು ಸೊಕ್ಕು ತೀರಿಸಿದಂತಹ 4 ಪೆಡ್ಲಾರ್ಗಳನ್ನು ಒದ್ದು ಒಳಗೆ ಹಾಕಿದಂತಹ ಕರ್ನಾಟಕ ಪೊಲೀಸ್, ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಹಾಕಿದಂತಹ ಪೆಡ್ಲಾರ್ಸ್ ಈಗ ಅರೆಸ್ಟ್ ಆಗಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ನೈಜೀರಿಯಾ ಪ್ರಜೆ ಸೇರಿ 4ರನ್ನು ಹೆಬ್ಬಾಳ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. 34 ಕೋಟಿ ಮೌಲ್ಯದ 17 kg 580 ಗ್ರಾಂ MDMA ರೈಟ್ ನಾವ್ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ದೃಶ್ಯಾವಳಿಯಲ್ಲಿ ಏನು ಕಾಣ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಡ್ರಗ್ ಪೆಡ್ಲಾರ್ಸ್ಗಳು. ನೈಜೀರಿಯಾ ಸೇರಿದಂತೆ ಉಳಿದಂಥವರು ಇದೇ ದೇಶದವರು. ಇವರು ಕರ್ನಾಟಕ ಪೊಲೀಸರಿಗೆ, ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಹಾಕಿದ್ರಂತೆ, ನಿಮಗೆ ತಾಕತ್ತಿದ್ರೆ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ. ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರು, ಬೆಂಗಳೂರು ಪೊಲೀಸರು. ಹೆಬ್ಬಾಳದ ಪೊಲೀಸರು ಇವರನ್ನು ಹಿಡಿದು ಒದ್ದು ಒಳಗಡೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಚೆಕ್ ಇಟ್ ಔಟ್. ಡ್ರಗ್ ಪೆಡ್ಲಾರ್ಗಳು ಪೊಲೀಸರ ಬಲೆಗೆ ಬಿದ್ದಿದ್ದು ಬಲು ರೋಚಕ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ಹಿಂದೆಯೂ ಕೂಡ 34 ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ಜಪ್ತಿ ಮಾಡಿತ್ತು ಬೆಂಗಳೂರಿನ ಕಾಕಿ. ಆ ಪ್ರಕರಣದಲ್ಲಿ 8 ಮಂದಿಯನ್ನು ಬಂಧಿಸಿದಂತಹ ಹೆಬ್ಬಾಳ ಪೊಲೀಸರು, 8 ಜನರನ್ನು ಹೆಬ್ಬಾಳ ಪೊಲೀಸರು ಆಗ ಬಂಧಿಸಿದ್ರು. ನೈಜೀರಿಯಾದಲ್ಲಿದ್ದಂತಹ ಪ್ರಮುಖ ಆರೋಪಿಯಿಂದ ಬಂಧಿತನಿಗೆ ಈಗ ಮೆಸೇಜ್ ಅನ್ನುವಂಥದ್ದು ಹೋಗಿದೆ. ಬೆಂಗಳೂರಿನ ಪೆಡ್ಲಿಂಗ್ ಮಾಡುವುದು ತುಂಬ ಕಷ್ಟವಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೂ ಅದೇನು ಮಾಡ್ತಾರೆ ನೋಡೋಣ ಅಂತ ಚಾಲೆಂಜ್ ಬೇರೆ ಮಾಡಿದ್ರಂತೆ ಪೊಲೀಸರಿಗೆ. ಚಾಲೆಂಜ್ ಸ್ವೀಕರಿಸಿ ಅಖಾಡಕ್ಕಿಳಿದಂತಹ ಬೆಂಗಳೂರು ಪೊಲೀಸರು ಫುಡ್ ಪ್ಯಾಕೆಟ್ನಲ್ಲಿ MDMA ಸಾಗಿಸ್ತಾ ಇದ್ದಂತಹ ಡ್ರಗ್ ಪೆಡ್ಲಾರ್ಗಳು ಮಾಹಿತಿಯನ್ನು ಆಧರಿಸಿ 5 ತಂಡಗಳಿಂದ ಹೆಬ್ಬಾಳ ಪೊಲೀಸರಿಂದ ದಾಳಿ ಅನ್ನುವಂಥದ್ದಾಗಿದೆ. ಆ ದಾಳಿಯಲ್ಲಿ ಈ ಪೆಡ್ಲಾರ್ಗಳು ಸಿಕ್ಕಾಕೊಂಡಿದ್ದಾರೆ. ದೆಹಲಿಯಲ್ಲಿ ನೈಜೀರಿಯಾ ಮೂಲದ ಸೊಲೊಮಾನ್ ಬಂಧನವಾಗಿದ್ದಾನೆ. ಬೆಂಗಳೂರಿನ ಮಣಿಪುರ ಮೂಲದ ರಾಕ್ಮಾಂಗಿ ತೆನೀರಿಸೋ ಮೋಹನ್ ಜಾನ್ಸನ್ ಅನ್ನು ಹೆಬ್ಬಾಳ ಪೊಲೀಸರು ರೈಟ್ ನಾವು ಅರೆಸ್ಟ್ ಮಾಡಿದ್ದಾರೆ, ಕಂಬಿ ಹಿಂದಕ್ಕೆ ನಿಲ್ಲಿಸಿದ್ದಾರೆ. ಫುಡ್ ಪ್ಯಾಕೆಟ್ಗಳಲ್ಲಿ ಡ್ರಗ್ಸನ್ನು ಹಾಕಿ MDMA ಡ್ರಗ್ಸನ್ನು ಹಾಕಿ ಸಾಗಿಸ್ತಾ ಇದ್ದಂತಹ ಪೆಡ್ಲಾರ್ಗಳ ಹೆಡೆಮುರಿಯನ್ನು ಬೆಂಗಳೂರು ಪೊಲೀಸರು ಈಗ ಹೆಡೆಮುರಿ ಕಟ್ಟಿದ್ದಾರೆ. ಅದರಲ್ಲಿಯೂ ನಿಮಗೆ ತಾಕತ್ತಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಚಾಲೆಂಜ್ ಮಾಡಿದರೆ ನಮ್ಮ ಪೊಲೀಸರು ಬಿಡ್ತಾರಾ? ದೇಶದಲ್ಲಿ ಎಲ್ಲ ರಾಜ್ಯದ ಪೊಲೀಸರುಗಳು ಇದ್ದಾರೆ, ಬಟ್ ಕರ್ನಾಟಕ ಪೊಲೀಸರು ರಫ್ ಆ್ಯಂಡ್ ಟಫ್ ಆ್ಯಂಡ್ ಡಿಫ್ರೆಂಟ್ ಅಂತ ಅನಿಸ್ಕೊಳ್ಳೋದು ಪ್ರಾಯಶಃ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ.